ನಮ್ಮ ಹನುಮಂತನಿಗೆ ಸಿಂಧೂರದ ಅಲಂಕಾರನ ಮಾಡ್ತಾರೆ. ಆದ್ರೆ ಯಾಕೆ ಈ ಥರ ಸಿಂಧೂರದ ಅಲಂಕಾರ ಹನುಮಂತನಿಗೆ ಯಾಕಿಷ್ಟ? ರಾಮಾಯಣದಲ್ಲಿ ಬರುವಂತ ಒಂದು ಸುಂದರವಾಗಿರುವಂತ ಪ್ರಸಂಗ ಇದು. ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ವನವಾಸ ಮುಗಿಸಿ ರಾಮ ಸೀತೆ ಅಯೋಧ್ಯೆಗೆ ಬಂದ್ಮೇಲಿಂದ ಸೀತೆ ಒಂದ್ಸಲ ಹೀಗೆ ಸ್ನಾನ ಮುಗಿಸಿ ಬಂದು ತಯಾರಾಗ್ತಿರ್ತಾರೆ. ಆಗ ಒಂಚೂರು ಸಿಂಧೂರವನ್ನ ತಗೊಂಡು ತಮ್ಮ ಹಣೆಯ ಮೇಲೆ ಇಟ್ಕೊಳ್ತಿರ್ತಾರೆ. ಇದನ್ನ ಹನುಮಂತ ಗಮನಿಸ್ತಾರಂತೆ. ಸೀತಾಮಾತೆಯನ್ನ ಕೇಳ್ತಾರೆ, ಅಮ್ಮ ಆ ಸಿಂಧೂರನ ಹಣೆಗೆ ಯಾಕೆ ಧರಿಸ್ತಿದ್ದೀರಾ ಅಂತ. ಆಗ ಸೀತೆ ಹೇಳ್ತಾರೆ, ಇದರಿಂದ ರಾಮನ ಆಯುಷ್ಯ ಹೆಚ್ಚಾಗತ್ತೆ, ಹಾಗಾಗಿ ನಾನು ಈ ಸಿಂಧೂರವನ್ನ ನನ್ನ ಹಣೆಯಲ್ಲಿ ಧರಿಸ್ತಾ ಇದ್ದೀನಿ ಅಂತ. ಈ ವಿಷಯ ಕೇಳಿ ಹನುಮಂತನಿಗೆ ಬಹಳನೇ ಖುಷಿ ಆಗತ್ತೆ. ಹೌದಾ ಅಂತ ಹೇಳಿ ಆ ಸಿಂಧೂರವನ್ನ ತಗೊಂಡು ತನ್ನ ಮೈಗೆಲ್ಲ ಎಸ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ಇದನ್ನ ಶ್ರೀರಾಮ ನೋಡ್ತಾರೆ. ಇದೇನಾಯ್ತಯ್ಯ ನಿನಗೆ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಬರೀ ಇಷ್ಟು ಸಿಂಧೂರವನ್ನ ಹಣೆಗಿಟ್ಕೊಳ್ಳೋದ್ರಿಂದಾನೇ ನಿಮ್ಮ ಆಯುಷ್ಯ ಜಾಸ್ತಿ ಆಗತ್ತೆ ಅನ್ನೋದಾದ್ರೆ ನಾನು ಈ ಸಿಂಧೂರವನ್ನ ಮೈಗೆಲ್ಲ ಬಳ್ಕೊಳ್ತೀನಿ. ಇದರಿಂದ ನನ್ನ ರಾಮನಿಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು, ಅವರು ಯಾವಾಗ್ಲೂ ಚೆನ್ನಾಗಿರೋ ಹಾಗಾಗ್ಬೇಕು ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿ ರಾಮನಿಗೆ ಮನಸ್ಸು ತುಂಬಿ ಬರುತ್ತಂತೆ. ಈ ಸ್ವರೂಪದಲ್ಲಿ, ಈ ಸಿಂಧೂರದ ಅಲಂಕಾರದಲ್ಲಿ ಹನುಮಂತನನ್ನ ಯಾರು ಪೂಜೆ ಮಾಡ್ತಾರೋ ಅವರು ನನಗೆ ಪ್ರೀತಿ ಪಾತ್ರರಾಗ್ತಾರೆ, ಅವರ ಎಲ್ಲಾ ಕೋರಿಕೆಗಳನ್ನು ಈಡೇರುತ್ತೆ ಅಂತ ಹೇಳಿ ವರ ಕೊಡ್ತಾರೆ. ಅವತ್ತಿಂದ ಹನುಮಂತನಿಗೆ ಈ ಸಿಂಧೂರದ ಅಲಂಕಾರವನ್ನ ಮಾಡುವಂತ ರೂಢಿ ಆಯ್ತು ಅಂತ ಹೇಳ್ತಾರೆ.